ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ರಾತ್ರಿ ಮಳೆರಾಯನ ಆರ್ಭಟ. ಗಾಳಿ ಮಳೆಗೆ ನೆಲಕ್ಕುರುಳಿದ ಮರ. ಬೈಕ್ನಲ್ಲಿ ಚಲಿಸ್ತಾ ಇದ್ದಾಗ ಮರ ಬಿದ್ದು 3 ವರ್ಷದ ಬಾಲಕಿ ಸಾವು. ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಮಳೆ ಆರ್ಭಟ. ಅಲಿಕಲ್ಲು ಮಳೆಗೆ ನೆಲಕಚ್ಚಿದ ಕ್ಯಾಪ್ಸಿಕಂ ಬೆಳೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕ್ಯಾಪ್ಸಿಕಂ ತೋಟ ಸರ್ವನಾಶ. ಕೋಲಾರ ಜಿಲ್ಲೆಯ ಬೇತಮಂಗಲ ಗ್ರಾಮದಲ್ಲಿ ಮಳೆ ಅವಾಂತರ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನರ ಪರದಾಟ. ಗ್ರಾಮ ಪಂಚಾಯಿತಿ ವಿರುದ್ಧ ಸ್ಥಳೀಯರ ಆಕ್ರೋಶ. ರಾಮನಗರದಲ್ಲಿ ವರ್ಷದ ಮೊದಲ ಮಳೆಯ ಸಿಂಚನ. ಗುಡುಗು ಸಹಿತ ಧಾರಾಕಾರ ಮಳೆ. ಜಿಲ್ಲೆಯ ರೈತರ ಮೊಗದಲ್ಲಿ ಮಂದಹಾಸ. ಮದ್ದೂರಮ್ಮ ಜಾತ್ರೆಯಲ್ಲಿ ಧರೆಗುರುಳಿದ ತೇರು. ಗಾಳಿ ಸಹಿತ ಮಳೆಯಿಂದಾಗಿ ಆಯತಪ್ಪಿ ಬಿದ್ದ ರಥ. 2 ಸಾವು, 4 ಮಂದಿಗೆ ಗಂಭೀರ ಗಾಯ. ಸಚಿವ ಕೆಎನ್ ರಾಜಣ್ಣಗೆ ಹನಿ ಟ್ರ್ಯಾಪ್ ಪ್ರಕರಣ. ಸಿದ್ದರಾಮಯ್ಯರಿಂದ ಮಾಹಿತಿ ಪಡೆದ ಕೆಸಿ ವೇಣುಗೋಪಾಲ್. ಸದನದಲ್ಲಿ ನಡೆದ ಮಾಹಿತಿಯನ್ನೇ ತಿಳಿಸಿದ ಸಿಎಂ. ಸಿಎಂನ ಭೇಟಿ ಮಾಡಿದ ಸಚಿವ ಕೆಎನ್ ರಾಜಣ್ಣ ಪುತ್ರ. ಹನಿ ಟ್ರ್ಯಾಪ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ರಾಜೇಂದ್ರ. ಡಿಜಿಗೆ ದೂರು ನೀಡುವಂತೆ ಎಂಎಲ್ಸಿಗೆ ಸಿದ್ದರಾಮಯ್ಯ ಸೂಚನೆ. 2 ಕಡೆಗಳಲ್ಲೂ ಸಿಡಿ ಫ್ಯಾಕ್ಟರಿ ಇರಬಹುದು ಎಂದು ಸದನದಲ್ಲಿ ಹೇಳಿದ್ದೀನಿ. ತನಿಖೆ ಆದ್ಮೇಲೆ ಎಲ್ಲ ತಿಳಿಯಲಿದೆ. ಹನಿ ಟ್ರ್ಯಾಪ್ ಪ್ರಯತ್ನದ ಬಗ್ಗೆ ಕೆಎನ್ ರಾಜಣ್ಣ ಹೇಳಿಕೆ. ಬೆಂಗಳೂರಲ್ಲಿ 2ನೇ ಅಂತಾರಾಷ್ಟ್ರೀಯ ಹಸಿರು ವಿಮಾನ ನಿಲ್ದಾಣಕ್ಕೆ ಸಿದ್ಧತೆ. 3 ಸ್ಥಳಗಳನ್ನು ಆಯ್ಕೆ ಮಾಡಿದ ರಾಜ್ಯ ಸರ್ಕಾರ. ಏಪ್ರಿಲ್ 7ರಿಂದ 9ರವರೆಗೆ ರಾಜ್ಯಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಲಿದೆ ಕೇಂದ್ರದ ತಂಡ. ವಿಜಯಪುರದಲ್ಲಿ ದಾಖಲೆಯ ಬಿಸಿಲ ತಾಪಮಾನ. ಬಿಸಿಲಿನ ತಾಪಕ್ಕೆ ಹೆದರಿ ಪ್ರವಾಸಿಗರ ಸಂಖ್ಯೆಯೂ ಇಳಿಕೆ. ಪ್ರವಾಸೋದ್ಯಮದ ಮೇಲೆ ಹೊಡೆತ ಕೊಟ್ಟ ಸೂರ್ಯ. ಬಳ್ಳಾರಿಯಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಾಗಾಟ. ಕೌಲ್ ಬಜಾರ್ ಠಾಣೆ ಪೊಲೀಸರಿಂದ ಅಕ್ಕಿ ಸೀಸ್. 50 ಕ್ವಿಂಟಾಲ್ಗೂ ಅಧಿಕ ಅಕ್ಕಿ ವಶಕ್ಕೆ ಪಡೆದ ಪೊಲೀಸರು. ಮಲ್ಪೆ ಬಂದರಿನಲ್ಲಿ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಕೇಸ್. ಪ್ರಕರಣದ ಬಗ್ಗೆ ಪ್ರಚೋದನಕಾರಿ ಹೇಳಿಕೆ ನೀಡಿದ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ವಿರುದ್ಧ ಮಲ್ಪೆ ಠಾಣೆಯಲ್ಲಿ ಪ್ರಕರಣ ದಾಖಲು. ಸ್ವಾತಿ ಹತ್ಯೆ ಪ್ರಕರಣದ ಆರೋಪಿಗೆ ಪೊಲೀಸರೇ ಸಾಥ್ ನೀಡಿದ್ದ ಆರೋಪ. ಕುಟುಂಬಸ್ಥರ ಬಳಿ ಮಾತನಾಡಲು ಅನುಮತಿ. ಸಚಿವ ಶಿವಾನಂದ ಬಳಿ ಸ್ವಾತಿ ದೊಡ್ಡಪ್ಪ ರಾಜಪ್ಪ ಗಂಭೀರ ಆರೋಪ. ಬೆಂಗಳೂರಿನ ಹೊರವಲಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯ ಕೊಲೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕತ್ತು ಸೀಳಿ ಹತ್ಯೆ. ಮಾಗಡಿ ಮೂಲದ ಲೋಕನಾಥ್ ಸಿಂಗ್ ಬರ್ಬರ ಮರ್ಡರ್. ಚಿಕ್ಕಮಗಳೂರಲ್ಲಿ ಕಾಳಿಂಗ ಪ್ರತ್ಯಕ್ಷ. ಬಿಸಿಲ ಝಳಕ್ಕೆ ನಾಡಿಗೆ ಎಂಟ್ರಿ ಕೊಟ್ಟ 14 ಅಡಿಯ ಸರ್ಪ. ಹಾವನ್ನ ಹಿಡಿದು ಕಾಡಿಗೆ ಬಿಟ್ಟ ಉರಗ ತಜ್ಞ ಸ್ನೇಕ್ ಆರಿಫ್. ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವು ಪ್ರಕರಣ. ಕಾಣದ ಕೈಗಳ ಕೈವಾಡಕ್ಕೆ ಸಾಕ್ಷಿ ಇಲ್ಲ ಎಂದ ಸಿಬಿಐ. ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಕೋರ್ಟ್ಗೆ ವರದಿ ಸಲ್ಲಿಸಿದ ತನಿಖಾಧಿಕಾರಿಗಳು. ಟೀನೇಜ್ ಹುಡುಗನ ಜೊತೆ ಅಕ್ರಮ ಸಂಬಂಧ. ಗರ್ಭ ಧರಿಸಿದ್ದ ಐಸ್ಲ್ಯಾಂಡ್ ಸಚಿವೆಯ ರಾಜೀನಾಮೆ. ಮಕ್ಕಳ ಸಚಿವೆ ಅಸ್ಟಿಲ್ಡರ್ ಲೋವಾ ರಿಸೈನ್. ಶಸ್ತ್ರಚಿಕಿತ್ಸೆ ಬಳಿಕ ಮೊದಲ ಬಾರಿಗೆ ಶಿವರಾಜ್ ಕುಮಾರ್ ಡಾನ್ಸ್. ಮಗಳು ನಿವೇದಿತಾರ ಮೊದಲ ನಿರ್ಮಾಣದ ಚಿತ್ರ ಫೈರ್ ಫ್ಲೈ ಪ್ರಚಾರದ ವೇಳೆ ನೃತ್ಯ. ದಯಾನಂದ ಸಾಗರ್ ಕಾಲೇಜಲ್ಲಿ ಶಿವಣ್ಣ ಸ್ಟೆಪ್ಸ್. ರಾಕಿಂಗ್ ಸ್ಟಾರ್ ಅಭಿನಯದ ಟಾಕ್ಸಿಕ್ ರಿಲೀಸ್ ದಿನಾಂಕ ರಿವೀಲ್. 2026 ಮಾರ್ಚ್ 19ಕ್ಕೆ ಯಶ್ ಸಿನಿಮಾ ಬಿಡುಗಡೆ. ರಾಕಿ ಭಾಯ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತರ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಆರ್ಸಿಬಿ ಶುಭಾರಂಭ. ಕೆಕೆಆರ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಭರ್ಜರಿ ಜಯ. ಸಾಲ್ಟ್ ಕೊಹ್ಲಿ ಆರ್ಭಟಕ್ಕೆ ಡಿಫೆಂಡಿಂಗ್ ಚಾಂಪಿಯನ್ಸ್ಗೆ ಸೋಲು.
ಕಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ IPL ಉದ್ಘಾಟನೆ. ಓಪನಿಂಗ್ ವೇಳೆ ಬಾಲಿವುಡ್ ಸೆಲೆಬ್ರಿಟಿಗಳ ಕಲರವ. ಕಿಂಗ್ ಖಾನ್ ಜೊತೆ ಹೆಜ್ಜೆ ಹಾಕಿದ ಕಿಂಗ್ ಕೊಹ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.